ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ ಡೆವಿಲ್ ಬಿಡುಗಡೆಗೆ ಇನ್ನೇನು ಒಂದು ವಾರ ಉಳಿದಿದೆಯಷ್ಟೇ. ದರ್ಶನ್ ಜೈಲಿನಲ್ಲಿ ಇದ್ದರೂ ಸಿನಿಮಾ ಕ್ರೇಜ್ಗೇನು ಕಮ್ಮಿ ಇಲ್ಲ. ಇಷ್ಟು ದಿನ ಹಾಡುಗಳು ಸದ್ದು ಮಾಡಿದ್ದವು. ಈಗ ಟ್ರೈಲರ್ ದಾಖಲೆಗಳ ಮೇಲೆ ದಾಖಲೆಗಳನ್ನ ಬರೆಯುವುದಕ್ಕೆ ಶುರು ಮಾಡಿದೆ. ಮಾಸ್ ಇಷ್ಟಪಡೋರಿಗೆ ಮಾಸ್, ಕ್ಲಾಸ್ ಇಷ್ಟಪಡೋರಿಗೆ ಕ್ಲಾಸ್, ಎರಡು ಎಲಿಮೆಂಟ್ಗಳು ಈ ಟ್ರೈಲರ್ನಲ್ಲಿವೆ. ಮಿಲನ ಪ್ರಕಾಶ್ ಬಹಳ ದಿನಗಳ ಬಳಿಕ ನಿರ್ದೇಶನ ಮಾಡುತ್ತಿದ್ದು, ದರ್ಶನ್ ಅವರ ಅಭಿಮಾನಿಗಳು ಟ್ರೈಲರ್ ನೋಡುವುದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದರು. ಕೊನೆಗೂ ಅವರ ಕಾಯುವಿಕೆಗೆ ತೆರೆ ಬಿದ್ದಂತೆ ಆಗಿದೆ. ಈ ಟ್ರೈಲರ್ನಲ್ಲಿ ದರ್ಶನ್ ಹಾಗೂ ರಚನಾ ರೈ ಜೊತೆ ಬೇರೆ ಯಾವೆಲ್ಲ ಪಾತ್ರಗಳು ಇವೆ ಅನ್ನೋದು ರಿವೀಲ್ ಆಗಿದೆ. ಪ್ರಮುಖ ಪಾತ್ರಗಳಲ್ಲಿ ಬಾಲಿವುಡ್ ನಟ ಮಹೇಶ್ ಮಂಜ್ರೇಕರ್, ಅಚ್ಯುತ್ ಕುಮಾರ್, ವಿನಯ್ ಗೌಡ, ಚಂದು, ಗಿಲ್ಲಿ ನಟ ಸೇರಿದಂತೆ ದೊಡ್ಡ ಸ್ಟಾರ್ ಕ್ಯಾಟ್ಸ್ ಇದೆ. ದಾಸ ದರ್ಶನ್ ಹೇಳಿ ಕೇಳಿ ಮಾಸ್ ಹೀರೋ. ದರ್ಶನ್ ಇಮೇಜ್ಗೆ ತಕ್ಕ ಹಾಗೆ ದಿ ಡೆವಿಲ್ ಸಖತ್ತಾಗಿ ಮೂಡಿ ಬಂದಿದೆ. ಅದಕ್ಕೆ ಸಾಕ್ಷಿ ಈಗ ರಿಲೀಸ್ ಆಗಿರುವ ದಿ ಡೆವಿಲ್ ಟ್ರೈಲರ್. ದಿ ಡೆವಿಲ್ ಟ್ರೈಲರ್ ಸಹ ಮಾಸ್ ಆಗಿದೆ. ಬ್ಯಾಕ್ ಟು ಬ್ಯಾಕ್ ಪಂಚಿಂಗ್ ಡೈಲಾಗ್ಸ್ ಕಿವಿಗೆ ಅಪ್ಪಳಿಸುತ್ತಿದೆ. ಪೊಲಿಟಿಕಲ್ ಬ್ಯಾಕ್ ಡ್ರಾಪ್ ನಲ್ಲಿ ದಿ ಡೆವಿಲ್ ಕತೆ ಹೆಣೆದಿರುವುದು ಟ್ರೈಲರ್ ನಲ್ಲಿ ಗೋಚರಿಸುತ್ತಿದೆ. ದಿ ಡೆವಿಲ್ ಸಿನಿಮಾದಲ್ಲಿ ನಟ ದರ್ಶನ್ ಪಾಸ್ಟ್ ಲುಕ್ ನಲ್ಲಿದ್ದಾರೆ. ಹಿಂದೆಂದೂ ನೀವು ಕಂಡಿರದ ಹೇರ್ ಸ್ಟೈಲ್, ಕಾಸ್ಟ್ಯೂಮ್ ಹಾಗೂ ಔಟ್ಫಿಟ್ ನಲ್ಲಿ ದಿ ಡೆವಿಲ್ ಸಿನಿಮಾ ಮೂಲಕ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ಅವಲಕ್ಕಿ ಪವಲಕ್ಕಿ, ಕಾಂಚನ ಮಿಣಮಿಣ, ಕೊಟಾರ್ ಅಂತ ದರ್ಶನ್ ಡೈಲಾಗ್ ಮೂಲಕ ದಿ ಡೆವಿಲ್ ಟ್ರೈಲರ್ ಪ್ರಾರಂಭವಾಗುತ್ತದೆ. ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ, ಲುಕ್ನಲ್ಲಿ ಹೀರೋನಿ, ಕಿಕ್ನಲ್ಲಿದ್ದರೆ ಫುಲ್ ಆನ್ ಡೆವಿಲ್ ಎಂಬ ಡೈಲಾಗ್ಗಳ ಮೂಲಕ ಡೆವಿಲ್ ಕ್ಯಾರೆಕ್ಟರ್ನ ರಿವೀಲ್ ಮಾಡಲಾಗಿದೆ. ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ ಎಂಬ ದರ್ಶನ್ ಅವರ ಡೈಲಾಗ್ ಫ್ಯಾನ್ಸ್ಗೆ ಬೇಗ ಕನೆಕ್ಟ್ ಆಗೋದ್ರಲ್ಲಿ ಡೌಟೇ ಬೇಡ. ದಿ ಡೆವಿಲ್ ಸಿನಿಮಾ ರಾಜಕೀಯ ಕಥೆಯನ್ನ ಒಳಗೊಂಡಿದ್ದು ಹೈ ಡ್ರಾಮಾ ಆಗಿ ಕಾಣುತ್ತಿದೆ. ಕಥೆಯನ್ನ ಬಿಟ್ಟುಕೊಡದೆ ಟ್ರೈಲರ್ ಅನ್ನ ಕಟ್ ಮಾಡಲಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ದಿ ಡೆವಿಲ್. ಎಲ್ಲವೂ ಪ್ಲಾನ್ ಪ್ರಕಾರ ನಡೆದಿದ್ದರೆ ಕಳೆದ ವರ್ಷವೇ ದಿ ಡೆವಿಲ್ ಸಿನಿಮಾ ರಿಲೀಸ್ ಆಗಬೇಕಿತ್ತು. ಆದರೆ ಅಷ್ಟರಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಸಿಲುಕಿದರು. ಪರಿಣಾಮ ಶೂಟಿಂಗ್ ಸಹ ತಡವಾಯಿತು. ಇದೀಗ ದಿ ಡೆವಿಲ್ ಬಿಡುಗಡೆಗೆ ಸಜ್ಜಾಗಿದೆ. ಇದೇ ತಿಂಗಳು ಅಂದ್ರೆ ಡಿಸೆಂಬರ್ 11ರಂದು ದಿ ಡೆವಿಲ್ ನಿಮ್ಮೆಲ್ಲರ ಮುಂದೆ ಬರಲಿದೆ. ಡಿಸೆಂಬರ್ 5ರಂದು ದಿ ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ರಿಷಬ್ ಶೆಟ್ಟಿ ಅಂತೂ ಇಂತೂ ಕಾಂತಾರ ಗುಂಗಿನಿಂದ ಹೊರಬಂದಿದ್ದಾರೆ. 5 ವರ್ಷಗಳಿಂದ ಇದೊಂದೇ ಚಿತ್ರದಲ್ಲಿ ಅವರು ಮುಳುಗಿದ್ದರು. 3 ವರ್ಷಗಳ ಹಿಂದೆ ಕಾಂತಾರ ಸಿನಿಮಾ ಬಂದು ಗೆದ್ದಿತ್ತು. ಇತ್ತೀಚೆಗೆ ಪ್ರೀಕ್ವೆಲ್ ಬಂದು ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು. ಇದರ ನಡುವೆ ಯಾವುದೇ ಸಿನಿಮಾ ಮಾಡಲಿಲ್ಲ. ಕಾಂತಾರ ಚಿತ್ರಕ್ಕೂ ಮುನ್ನ ಒಪ್ಪಿಕೊಂಡಿದ್ದ ಸಿನಿಮಾಗಳನ್ನ ರಿಷಬ್ ಶೆಟ್ಟಿ ಕೈಬಿಟ್ಟಿದ್ದಾರೆ. ಬರೀ ಪ್ಯಾನ್ ಇಂಡಿಯಾ ಸಿನಿಮಾಗಳತ್ತ ಮುಖ ಮಾಡಿದ್ದಾರೆ. ಜೈ ಹನುಮಾನ್ ಹಾಗೂ ಶಿವಾಜಿ ಬಯೋಪಿಕ್ ಸಿನಿಮಾಗಳಲ್ಲಿ ರಿಷಬ್ ನಟಿಸುವುದು ಪಕ್ಕಾ ಆಗಿದೆ. ಸದ್ಯ ಕಾಂತಾರ ಪ್ರಪಂಚದಿಂದ ಹೊರಬಂದು ಡಿವೈನ್ ಸ್ಟಾರ್ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಇದೆಲ್ಲದರ ನಡುವೆ ತಮ್ಮ ಮುಂದಿನ ಚಿತ್ರಕ್ಕೆ 6 ತಿಂಗಳು ಕಾಲ್ ಶೀಟ್ ಕೊಟ್ಟಿದ್ದಾರೆ ಎಂಬ ಸುದ್ದಿ ಶುರುವಾಗಿದೆ. ಬಹಳ ಹಿಂದೆಯೇ ಪ್ರಶಾಂತ್ ವರ್ಮಾ ನಿರ್ದೇಶನದಲ್ಲಿ ರಿಷಬ್ ಶೆಟ್ಟಿ ನಟಿಸೋಕೆ ಒಪ್ಪಿದ್ದರು. ಫೋಟೋ ಶೂಟ್ ಕೂಡ ಮಾಡಿ ಅಧಿಕೃತವಾಗಿ ಜೈ ಹನುಮಾನ್ ಸಿನಿಮಾ ಘೋಷಿಸಿದ್ದರು. ಇದೇ ಚಿತ್ರದಲ್ಲಿ ನಟಿಸೋಕೆ ರಿಷಬ್ ಸಿದ್ಧರಾಗುತ್ತಿದ್ದಾರೆ. ಜನವರಿಯಲ್ಲಿ ಚಿತ್ರೀಕರಣ ಆರಂಭವಾಗುತ್ತದೆ ಎಂದು ಚರ್ಚೆ ಶುರುವಾಗಿದೆ. ಜನವರಿಯಿಂದ ಜೂನ್ ವರೆಗೆ 6 ತಿಂಗಳ ಕಾಲ ಜೈ ಹನುಮಾನ್ ಚಿತ್ರದಲ್ಲಿ ನಟಿಸಲು ರಿಷಬ್ ಶೆಟ್ಟಿ ಮನಸ್ಸು ಮಾಡಿದ್ದಾರೆ. ಈಗಾಗಲೇ ಈ ಬಗ್ಗೆ ಮಾತುಕತೆ ಸಹ ನಡೆದಿದೆ ಎನ್ನಲಾಗಿದೆ. ಚಿತ್ರದಲ್ಲಿ ಹನುಮಂತನಾಗಿ ರಿಷಬ್ ಶೆಟ್ಟಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಹಿಂದೆ ಬಿಡುಗಡೆ ಮಾಡಿದ್ದ ಪೋಸ್ಟರ್ ಕೂಡ ವಿವಾದಕ್ಕೆ ಕಾರಣವಾಗಿತ್ತು. ಹನುಮಂತನನ್ನ ತಪ್ಪಾಗಿ ತೋರಿಸುತ್ತಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಗೋವಾ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ರಣವೀರ್ ಸಿಂಗ್ ಹಾಗೂ ರಿಷಬ್ ಶೆಟ್ಟಿ ಭಾಗಿಯಾಗಿದ್ದರು. ಕಾಂತಾರ 1 ಸಿನಿಮಾ ಚಿತ್ರಮಂದಿರದಲ್ಲಿ ನೋಡಿದೆ. ಅದ್ಭುತ ಸಿನಿಮಾ, ನಿಮ್ಮ ನಟನೆ ಸೂಪರ್ ಎಂದು ರಿಷಬ್ ಶೆಟ್ಟಿಯನ್ನ ಅಭಿನಂದಿಸುವ ಪ್ರಯತ್ನವನ್ನ ರಣವೀರ್ ಸಿಂಗ್ ಮಾಡಿದ್ದರು. ವೇದಿಕೆ ಮುಂಭಾಗದಲ್ಲಿ ಕೂತಿದ್ದ ರಿಷಬ್ ಶೆಟ್ಟಿ ಎದುರು ದೈವ ಆವಾಹನೆಯಾದಾಗ ನಿಮ್ಮ ನಟನೆ ಅದ್ಭುತ ಎಂದು ಕಣ್ಣುಗುಡ್ಡೆ ತಿರುಗಿಸಿ ನಾಲಿಗೆ ಹೊರಚಾಚಿ ಅನುಕರಣೆ ಮಾಡಿ ತೋರಿಸಿದ್ದರು. ಇನ್ನು ಚಾವುಂಡಿ ದೈವವನ್ನ ದೆವ್ವ ಎಂದಿದ್ದರು. ಬಳಿಕ ವೇದಿಕೆಯಿಂದ ಕೆಳಗೆ ಬಂದು ರಿಷಬ್ ಶೆಟ್ಟಿ ಎದುರು ಮತ್ತೆ ಅನುಕರಣೆ ಮಾಡಿ ತೋರಿಸಿದ್ದರು. ಆ ರೀತಿ ಮಾಡಬೇಡಿ ಎಂದು ರಿಷಬ್ ಅಲ್ಲೇ ತಾಕೀತು ಮಾಡಿದ್ದರು. ರಣವೀರ್ ಸಿಂಗ್ ದೈವಗಳನ್ನು ಅವಮಾನಿಸಿದ್ದು ಭಕ್ತರು ಹಾಗೂ ನೆಟ್ಟಿಗರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈಗಾಗಲೇ ರಣವೀರ್ ಸಿಂಗ್ ಕ್ಷಮೆ ಕೇಳಿದ್ದಾರೆ. ಆದರೆ ಅದನ್ನು ಒಪ್ಪಲು ಸಾಧ್ಯವಿಲ್ಲ. ರಣವೀರ್ ಸಿಂಗ್ ಅಪರಾಧ ಮಾಡಿದ್ದಾರೆ, ಅವರಿಗೆ ಕಾನೂನು ರೀತಿ ಶಿಕ್ಷೆ ಆಗಬೇಕು ಎಂದು ಬೆಂಗಳೂರಿನಲ್ಲಿ ದೂರು ನೀಡಿರುವ ವಕೀಲ ಪ್ರಶಾಂತ್ ಮೇತಲ್ ವಾದಿಸಿದ್ದಾರೆ. ಈ ವಾರ ರಣವೀರ್ ಸಿಂಗ್ ನಟನೆಯ ದುರಂಧರ್ ಸಿನಿಮಾ ಬಿಡುಗಡೆ ಆಗ್ತಿದ್ದು ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಸಿನಿಮಾ ಬಿಡುಗಡೆ ಹಿನ್ನೆಲೆಯಲ್ಲಿ ಕ್ಷಮೆ ಕೇಳಿ ತಪ್ಪಿಸಿಕೊಳ್ಳಲು ರಣವೀರ್ ಸಿಂಗ್ ಪ್ರಯತ್ನಿಸಿದ್ದಾರೆ ಎಂದು ಕೆಲವರು ಭಾವಿಸುತ್ತಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.